ಇವತ್ತಿನ ವಿಡಿಯೋದಲ್ಲಿ ನಾನು ಇಕ್ಕತ್ ಪೀಸ್ನಲ್ಲಿ ನೀ ಲೆಂತ್ ಡ್ರೆಸ್ ಮಾಡ್ತಾಯಿದ್ದೀನಿ. ಸೊ ಪರ್ಪಲಿಶ್ ಬ್ಲೂ ಕಲರ್ ಇಕ್ಕತ್ ಪೀಸ್ ತೊಗೊಂಡಿದ್ದೀನಿ. 2.5 ಮೀಟರ್ಸ್ ಕ್ಲಾತ್ ತೊಗೊಂಡಿರೋದು. ಫಸ್ಟ್ ಕಟ್ಟಿಂಗ್ ನೋಡೋಣ. ನಾನಿಲ್ಲಿ ಪೇಪರ್ ಪೀಸ್ನಲ್ಲಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಯೋಕ್ ಪಾರ್ಟ್, ಇದಕ್ಕೆ ಲೆಂತ್ ಬಂದು 15 ಇಂಚಸ್ ತೊಗೊತಾ ಇದ್ದೀನಿ ವಿತ್ ಸೀಮ್ ಅಲವೆನ್ಸ್. ಈಗ ನೆಕ್ಲೈನ್ ಬಂದು ನಾನು 2.5 ತೊಗೊತಾ ಇದ್ದೀನಿ. ಇದು ಬೋಟ್ ನೆಕ್ ಅಲ್ಲ, ಸೊ ಮಾಮೂಲಿ ನೆಕ್ ಆಗಿರೋದ್ರಿಂದ 2.5. ಇದು ವಿತ್ ಸೀಮ್ ಅಲವೆನ್ಸ್. ಶೋಲ್ಡರ್ ಬಂದು 2 3/4, ಇದು ಅಷ್ಟೇ ವಿತ್ ಸೀಮ್ ಅಲವೆನ್ಸ್. ನೆಕ್ಸ್ಟ್ ಫ್ರಂಟ್ ನೆಕ್ಲೈನು. ಫ್ರಂಟ್ ನೆಕ್ಗೆ 4 ಇಡ್ತಾ ಇದ್ದೀನಿ. ಸ್ಲೀವ್ಸ್ ಬಂದು 6 ಇಡ್ತಾ ಇದ್ದೀನಿ. ನೆಕ್ಲೈನ್ ಬಂದು ನಿಮಗೆ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರ್ ಕೂಡ ಹೀಗೆ ಬಿಟ್ಟರೆ ಸ್ಕ್ವೇರ್ ನೆಕ್ ಆಗುತ್ತೆ. ಆರೆಲ್ಸ್ ರೌಂಡ್ ನೆಕ್ ಅಂದರೆ ಈ ಥರ ಡ್ರಾ ಮಾಡ್ಕೊಬೇಕು. ನಾನು ಈ ಪರ್ಟಿಕ್ಯುಲರ್ ಇದಕ್ಕೆ ವಿ ನೆಕ್ ಇಡ್ತಾ ಇದ್ದೀನಿ, ಸೊ ವಿ ನೆಕ್ ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚೆಸ್ಟ್ ಲೈನ್. ಚೆಸ್ಟ್ ಲೈನ್ ನಾನು 9 ಇಂಚ್ ಇಡ್ತಾ ಇದ್ದೀನಿ. ಇದು ನಿಮ್ಮ ಚೆಸ್ಟ್ ಲೈನ್ ಡಿವೈಡೆಡ್ ಬೈ 4 ಮತ್ತು 2 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಸೀಮ್ ಅಲವೆನ್ಸ್ಗೆ. ನೆಕ್ಸ್ಟ್ ವೇಸ್ಟ್ ಲೈನ್. ಸೊ ಇದೂ ಅಷ್ಟೇ ಡಿವೈಡೆಡ್ ಬೈ 4. ನಂದು ವೇಸ್ಟ್ ಲೈನ್ ಬಂದು 8 ಇಂಚ್, ಸೊ ಪ್ಲಸ್ 2 ಇಂಚ್, ಅಥವಾ ನೀವು ಚೆಸ್ಟ್ ಲೈನಲ್ಲಿ ಏನು ಬಿಟ್ಟಿದ್ದೀರೋ ಅದನ್ನೇ ಕೆಳಗೆ ಬಿಟ್ಟರೂ ಆಗುತ್ತೆ. ಇವಾಗ ಸ್ಲೀವ್ಸ್ಗೆ ಫ್ರಂಟ್ ನೆಕ್ ಆಗಿರೋದ್ರಿಂದ 1.25 ಬಿಡಬೇಕು, ಹಾಗೆ ಸ್ಲೀವ್ಸ್ ಡ್ರಾ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಶೋಲ್ಡರ್ ಪಾಯಿಂಟಲ್ಲಿ ಸ್ಲೈಟಾಗೆ ಕ್ರಾಸ್ ಲೈನ್ ಮಾಡ್ಕೊಬೇಕು, ಆವಾಗ ಶೋಲ್ಡರ್ ಸರಿಯಾಗಿ ನಿಲ್ಲುತ್ತೆ ಅಂತ. ಈಗ ನಾನು ಡಾಟ್ಸ್ ಇಡ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಇಟ್ಕೊಬೋದು. ಹಾಫ್ ಡಿವೈಡ್ ಮಾಡಿ ಡಾಟ್ ಪಾಯಿಂಟ್ನ ಇಡ್ತಾ ಇದ್ದೀನಿ. ಲೆಂತ್ ಬಂದು 4 ಇಂಚ್. ವಿಡ್ತ್ ಬಂದು 1/2 ಇಂಚ್ ಇಡ್ಬೋದು ಅಥವಾ 1/4 ಇಂಚ್ ಇಡ್ಬೋದು. ಸೊ ಇಷ್ಟೇ ಫ್ರಂಟ್ ನೆಕ್ ಡ್ರಾಯಿಂಗು. ಈಗ ಬ್ಯಾಕ್ ಪಾರ್ಟಿಗೆ ಬರೋದಿದ್ರೆ ಇದು ಕೂಡ ಸೇಮ್ 15 ಇಂಚ್ ಬಿಟ್ಟಿದ್ದೀನಿ. ಹಾಗೆ ನೆಕ್ಲೈನ್ ಬಂದು ಫ್ರಂಟ್ ನೆಕ್ಕು 4 ಇಟ್ಟಿರೋದ್ರಿಂದ ಬ್ಯಾಕ್ ನೆಕ್ 3.5 ಇಡ್ತಾ ಇದ್ದೀನಿ. ಬ್ಯಾಕ್ ನೆಕ್ಕು ನೀವು ಯಾವ ಸ್ಕ್ವೇರ್ ಬೇಕಾದ್ರೂ ಬಿಡ್ಬೋದು, ರೌಂಡ್ ಬೇಕಾದ್ರೂ ಮಾಡ್ಬೋದು. ಹಾಗೆ ಶೋಲ್ಡರ್ ಪಾಯಿಂಟ್ ಕೂಡ ಸೇಮ್ 2.25 ತೊಗೊಬೇಕು. ಸ್ಲೀವ್ಸ್ ಲೆಂತ್ ಸೇಮ್, ಚೆಸ್ಟ್ ಪಾರ್ಟ್ ಎಲ್ಲ ಸೇಮ್, ವೇಸ್ಟ್ ಲೈನ್ ಎಲ್ಲ ಸೇಮ್ ಇರುತ್ತೆ. ಸ್ಲೀವ್ಸ್ ಬಂದು ಫ್ರಂಟ್ ನೆಕ್ 1.25 ಇಂಚ್ ಇಟ್ಟಿರೋದ್ರಿಂದ ಹಿಂದ್ಗಡೆ ನೆಕ್ಗೆ 3/4 ಇಡಬೇಕು. ಆಮೇಲೆ ಡಾಟ್ ಪಾರ್ಟ್ ಎಲ್ಲ ಸೇಮ್ ಇರುತ್ತೆ. ಬ್ಯಾಕ್ ನೆಕ್ಕಲ್ಲಿ ಡಿಫ್ರೆನ್ಸ್ ಏನಂದರೆ ನೆಕ್ಲೈನ್ ಮತ್ತು ಸ್ಲೀವ್ಸ್ ಲೆಂತ್ ಅಷ್ಟೇ. ಸೊ ಇವಾಗ ನಾನು ಪೇಪರ್ ಕಟ್ಟಿಂಗಲ್ಲಿ ಏನು ತೋರಿಸಿದ್ನೋ ಅದನ್ನೇ ನಾನು ಲೈನಿಂಗ್ ಪೀಸಲ್ಲೂ ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಲೈನಿಂಗ್ ಪೀಸ್ ಬರೀ ಯಾಕ್ ಪಾರ್ಟಿಗೆ ಮಾತ್ರ ಹಾಕ್ತಾಯಿದ್ದೀನಿ, ಫುಲ್ ಲೆಂತ್ಗೆ ಹಾಕ್ತಾಯಿಲ್ಲ. ಲೈನಿಂಗ್ ಪೀಸ್ದೇ ನಾನು ಮೇನ್ ಫ್ಯಾಬ್ರಿಕ್ ಅಂದರೆ ಇಕ್ಕತ್ ಪೀಸ್ಗೂ ಕಟ್ ಮಾಡ್ಕೊಂಡಿದ್ದೀನಿ, ಆದರೆ ನೆಕ್ಲೈನ್ ಕಟ್ ಮಾಡ್ಕೊಂಡಿಲ್ಲ. ಇವಾಗ ನಾನು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಹೆಂಗೆ ಪಿನ್ ಹಾಕ್ಕೊಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಲೈನಿಂಗ್ ಪೀಸ್ ಫ್ರಂಟ್ ಪಾರ್ಟ್ನು ಇಕ್ಕತ್ ಪೀಸ್ ಫ್ರಂಟ್ ಪಾರ್ಟ್ನು ಜೊತೆಗಿಡಬೇಕು. ನೀಟಾಗಿ ಅರೇಂಜ್ ಮಾಡಿ ಪಿನ್ ಸೆಕ್ಯೂರ್ ಮಾಡಬೇಕು. ಇದೇ ಥರ ನಾನು ಬ್ಯಾಕ್ ನೆಕ್ಕಿಗೂ ಮಾಡಿದ್ದೀನಿ. ಸೊ ನೋಡ್ಬೋದು, ಇದು ಫ್ರಂಟ್, ಇದು ಬ್ಯಾಕ್. ನೆಕ್ಸ್ಟ್ ಬಂದು ಸ್ಲೀವ್ಸ್ ಕಟ್ಟಿಂಗು. ಸ್ಲೀವ್ಸ್ದು ಎಕ್ಸಾಕ್ಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಪೇಪರಲ್ಲಿ, ಅದನ್ನೇ ಇಟ್ಟು ನಾನಿಲ್ಲಿ ಕಟ್ಟಿಂಗ್ ಮಾಡ್ತಾ ಇರೋದು. ನಿಮ್ಮದು ಲೆಂತ್ ಮತ್ತು ಹೈಟ್ ನೋಡಿಕೊಂಡು ನೀವು ಕಟ್ ಮಾಡಬೇಕು. ಇದು ಎಕ್ಸಾಕ್ಟ್ ಕಟ್ಟಿಂಗ್ ಇರೋದ್ರಿಂದ ನಾನು ಎಕ್ಸ್ಟ್ರಾ 2 ಇಂಚ್ ಸೈಡಲ್ಲಿ ಬಿಟ್ಟಿದ್ದೀನಿ. ನೆಕ್ಸ್ಟು ಡೌನ್ ಪಾರ್ಟಿಗೆ ಅಂದರೆ ಫ್ರಾಕ್ ಪಾರ್ಟಿಗೆ
ಇದ್ರದ್ದು ಲೆಂತ್ ಬಂದು 34 ಇಂಚ್. ನೀವು ಇದೂ ಅಷ್ಟೇ ನಿಮ್ಮ ಲೆಂತ್ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಸೀಮ್ ಅಲವೆನ್ಸ್ಗೆ 1/2 ಇಂಚ್ ಬಿಡಬೇಕಾಗುತ್ತೆ. ಈಗ ವಿಡ್ತ್ ಎಷ್ಟು ತೊಗೊಬೇಕಂದ್ರೆ ನಿಮ್ಮದು ವೇಸ್ಟ್ ಲೈನ್ ಪ್ಲಸ್ 10 ಇಂಚ್ ಎಕ್ಸ್ಟ್ರಾ. ನಾನಿಲ್ಲಿ ಪ್ಲೀಟ್ಸ್ ಇಡ್ತಾ ಇದ್ದೀನಿ, ಅದಕ್ಕೆ 10 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇಷ್ಟೇ ಕಟ್ಟಿಂಗ್ ಪಾರ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ತೋರಿಸ್ತೀನಿ. ಥ್ಯಾಂಕ್ ಯು.